ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಶ್ಯಾಮ್ ಸುಂದರ್ ಅವರಿದ್ದಾರೆ, ಹಿರಿಯ ವಕೀಲರು. ಯಾವ ರೀತಿಯಾದಂತ ಪ್ರೊಸೀಡಿಂಗ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಅವರೇ ತಿಳಿಸ್ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಗಣೇಶ್ ಅವ್ರನ್ನ ಕರ್ಕೊಂಡ್ಬಂದಿದ್ದಾರೆ, ಆಮೇಲೆ ಗಂಭೀರವಾದಂತ ಪ್ರಕರಣಗಳನ್ನ ಅವರು ಅಂದ್ರೆ ದಾಖಲು ಮಾಡಿದ್ದಾರೆ ಪೊಲೀಸರು. ಈಗ ರಾಮನಗರ ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ. ಏನಾಗುತ್ತೆ ಅಂತ? ಏನೋ ಈಗ ಪೊಲೀಸ್ ಕಸ್ಟಡಿಗೆ ಏನಾದ್ರು ಬೇಕಿದ್ರೆ ಕೇಳ್ತಾರೆ. ಈಗ ಅವರಿಂದ ಬೇರೆ ಇನ್ನೇನಾದ್ರು ಅವ್ರನ್ನ ವಿಚಾರಣೆ ಮಾಡ್ಬೇಕಾಗಿದ್ರೆ ಅಥವಾ ಅವರಿಂದ ಬೇರೆ ಏನಾದ್ರು ವಸ್ತುಗಳನ್ನ ಕೃತ್ಯಕ್ಕೆ ಸಂಬಂಧಪಟ್ಟಂತ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿ ವಿಚಾರಣೆ ಮಾಡ್ಬೇಕಾಗಿದ್ರೆ ಅಥವಾ ಬೇರೆ ಏನಾದ್ರು ಕೃತ್ಯಕ್ಕೆ ಸಂಬಂಧಪಟ್ಟಂತ ವಸ್ತುಗಳು ಅವರಿಂದ ಬರಾಮತ್ ಮಾಡ್ಕೋಬೇಕಾಗಿದ್ರೆ ಅವುಗಳಿಗೋಸ್ಕರ ನಾವಿನ್ನ ಇನ್ವೆಸ್ಟಿಗೇಷನ್, ಪರ್ಸನಲ್ ಇನ್ವೆಸ್ಟಿಗೇಷನ್, ಇಂಟ್ರಾಗೇಷನ್ ಕಂಪ್ಲೀಟ್ ಮಾಡಿಲ್ಲ. ನಮ್ಗೆ ಒಂದ್ ಸ್ವಲ್ಪ ದಿವಸ ಇವ್ರನ್ನ ಪೊಲೀಸ್ ಕಸ್ಟಡಿ ಕೊಡಿ, ಅಭಿರಕ್ಷೆ ಕೊಡಿ ಅಂತ ಕೇಳ್ಬೋದು. ಆಗ 14 ದಿವಸಗಳಿಗೆ ಮೀರಿದ ಹಾಗೆ ಮಾನ್ಯ ನ್ಯಾಯಾಲಯ ಪೊಲೀಸ್ ಕಸ್ಟಡಿ ಕೊಡ್ಬೋದು. ಅವ್ರು ಪೊಲೀಸ್ ಕಸ್ಟಡಿನಲ್ಲಿ ಇದ್ದಷ್ಟು ದಿವಸ ನಿನ್ ಬೇಲ್ ಗೀಲು ಇದೇನೋ ಬರಲ್ಲ. ಅವ್ರಿಗೇನಾದ್ರು ನಮಗ್ ಬೇಡ, ಇವರು ಪೊಲೀಸ್ ಕಸ್ಟಡಿಗೆ ಬೇಡ, ನಾವ್ ಇವ್ರನ್ನ ಈಗ ಆಲ್ರೆಡಿ ವಿಚಾರಣೆ ಮಾಡಿದ್ದೀವಿ, ಅರೆಸ್ಟ್ ಮಾಡಿದಾಗ್ಲಿಂದ ಇದುವರೆಗೂ ವಿಚಾರಣೆ ಮಾಡಿದ್ದೀವಿ, ಅವರಿಂದ ಏನೇನು ವಿಷಯಗಳನ್ನ ಬೇಕೋ ಅದನ್ನೆಲ್ಲ ಪಡ್ಕೊಂಡ್ ಬಿಟ್ಟಿದೀವಿ, ಹಾಗಾಗಿ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕಳಿಸಿ ಇವ್ರು ಮಾಡಿರ್ತಕ್ಕಂತ ಅಪರಾಧ ಏನಿದೆ, ಇವ್ರ ಮೇಲಿರ್ತಕ್ಕಂಥ ಆಪಾದನೆ ಸ್ವಲ್ಪ ತೀವ್ರವಾದಂತ ಆಪಾದನೆ ಇದೆ, ಹಾಗಾಗಿ ಇನ್ನ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಇವ್ರನ್ನ ನ್ಯಾಯಾಲಯದ ಒಂದು ಕಸ್ಟಡಿಗೆ ಕಳಿಸಿ ಅಂತ ಹೇಳಿ ಮನವಿ ಮಾಡ್ಕೋಬಹುದು. ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿ ಕೋರ್ಟ್ ಅವ್ರನ್ನ ಆಗ ಜುಡಿಷಿಯಲ್ ಕಸ್ಟಡಿಗೆ ರಿಮ್ಯಾಂಡ್ ಮಾಡ್ತದೆ. ಅಂದ್ರೆ ಯಾವ ಒಂದು ಜೂರಿಸ್ಡಿಕ್ಷನ್ ಅಲ್ಲಿ ಇದಾಗಿದ್ದು ಅಲ್ಲಿನ ಒಂದು ಜುಡಿಷಿಯಲ್ ಕಸ್ಟಡಿಗೆ ರಿಮ್ಯಾಂಡ್ ಮಾಡ್ತದೆ. ಸೊ ಇನ್ ದ ಮೀನ್ ವೈಲ್ ಅವರು ಈ ಒಂದು 439 ಕೆಳಗಡೆ ಸರ್ ಇಲ್ಲಿ ಪೊಲೀಸ್ ಕಸ್ಟಡಿಗೆ ತಗೊಳ್ಬೇಕು ಅಂದ್ರೆ ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಇವರ ಉತ್ತರಗಳು ಸಮಂಜಸವಾಗಿಲ್ಲ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇರುತ್ತಲ್ಲ, ಆತರ ಏನಾದ್ರು ಮಾಡ್ತಾರೆ ನೋಡಿ. ಯಾವುದೇ ಆಪಾದಿತನ್ನ, ಆರೋಪಿತನ್ನ ಉತ್ತರಗಳನ್ನ ಕೊಡಬೇಕು ಅಂತ ಹೇಳಿ ಬಲವಂತ ಮಾಡೋ ಹಾಗಿಲ್ಲ. ಅದು ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಇದೆ. ಆರ್ಟಿಕಲ್ 20 ಕ್ಲಾಸ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್ ಕೆಳಗಡೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ರೈಟ್ ಟು ಸೈಲೆನ್ಸ್ ಅಂತೀವಿ ನಾವು, ಅಂದ್ರೆ ನಿಶಬ್ದವಾಗಿರ್ತಕ್ಕಂತ ಹಕ್ಕು. ಅಂದ್ರೆ ಬಟ್ ಜನರಲಿ ಮಾತಾಡಿ ವಿಷಯಗಳನ್ನ ಕಲೆ ಹಾಕ್ತಾರೆ. ಅವತ್ತೇನಾಯ್ತು ಅಂತ ಅವ್ರನ್ನ ಮಾತಾಡಿಸೋದ್ರ ಮುಖಾಂತರ ತಿಳ್ಕೊತಾರೆ. ಮತ್ತೆ ಇಂಥ ಜಾಗದಲ್ಲಿ ಅಟ್ಯಾಕ್ ಮಾಡಿದ್ದಾರೆ, ಇಂಥ ಜಾಗದಲ್ಲಿ ಹೊಡೆದಿದ್ದಾರೆ, ಇಂಥ ಒಂದು ವಸ್ತುಗಳನ್ನ ಅವ್ರ ಹತ್ರ ಇಟ್ಟಿದ್ದಾರೆ ಅಂದಾಗ ಆ ವಸ್ತುಗಳನ್ನ ಗುರುತಿಸಲ್ಪಡ್ಬೇಕಾಗತ್ತೆ, ಆ ಸ್ಥಳದ ಹಾಜರು ಮಾಡ್ಬೇಕಾಗತ್ತೆ. ಆಗ ಇವರ ಉಪಸ್ಥಿತಿ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಆ ಒಂದು ವಿಚಾರಗಳಿಗೋಸ್ಕರ ಮತ್ತೆ ಇನ್ನ ಮಾತಾಡೋದಿರ್ತದೆ, ಯಾಕೆ ಈ ತರ ಆಯ್ತು ಅಂತ. ಈಗ ಮಾತಾಡ್ತಾ ಹಲವಾರು ಸಂಗತಿಗಳು ಹೊರಗಡೆ ಬರ್ತವೆ. ಆ ಒಂದು ವಿಚಾರಗಳಿಗೋಸ್ಕರ ಸಿಸಿನೇ ಹೊರತು ಈ ಪೊಲೀಸ್ನವರು ಕ್ವಶನ್ ಅಂಡ್ ಆನ್ಸರ್ಸ್ ಇಟ್ಕೊಂಡು ಈ ಆನ್ಸರ್ಗಳಿಗೆ ಉತ್ತರ ಹೇಳಲೇಬೇಕು ಅಂತ ಆ ಒಂದು ಇದ್ರಲ್ಲ, ದೃಷ್ಟಿಕೋನದಲ್ಲ ಅದು ಪೊಲೀಸ್ ಕಸ್ಟಡಿ. ಓಕೆ ಥ್ಯಾಂಕ್ ಯು.